ನೋಡಿ, ಈ ದಿನ ಏನಂತಂದರೆ ಬಕ್ರೀದ್ ಹಬ್ಬ ನಡೀತಾ ಇದೆ. ಬಕ್ರೀದ್ ಹಬ್ಬದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಈ ಹಿಂದೆ 2021ರಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿ ತಂದಿತ್ತು. ಆದರೆ ನಾವು ನಿನ್ನೆ ಈಗ ಕಳೆದ ಒಂದು ವಾರದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಹಾನಗರ ಪಾಲಿಕೆ ಆಯುಕ್ತರು, ಮಹಾನಗರ ಪಾಲಿಕೆಯ ಹೆಲ್ತ್ ಇನ್ಸ್ಪೆಕ್ಟ್ರು, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪಶುಪಾಲನಾ ಇಲಾಖೆ ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಬಕ್ರೀದ್ ಹಬ್ಬದ ದಿನದಂದು ಗೋಹತ್ಯೆ ಆಗುತ್ತೆ ಅಂತ. ಸಾಕಷ್ಟು ಗೋವುಗಳನ್ನು ರಕ್ಷಣೆನೂ ಸಹ ನಾವು ಮಾಡಿದ್ದೀವಿ. ಆದರೆ ಒಳಗಡೆ ಮನೆ ಮಾಡಿ ಮೇಲೆ ಕಡ್ದಂತಹ ಹಸುಗಳನ್ನು ಅದರ ಏನು ಹಬ್ಬದ ನಂತರದ ಎಲ್ಲ ಅದರದ ಏನು ಗೋವಿನ ಮಾಂಸವನ್ನು ಬಿಟ್ಟು ಅದರದ ತ್ಯಾಜ್ಯವನ್ನೇನಿದೆ, ತಲೆ ಇರ್ಬೋದು, ಕಾಲಿರ್ಬೋದು, ಚರ್ಮ ಇರ್ಬೋದು, ಅದ್ರ ಕಳ್ಳು ಪಚ್ಚಿ ಇರ್ಬೋದು, ಇಂಥರದ್ದು ಎಲ್ಲ ತ್ಯಾಜ್ಯಗಳನ್ನು ಸರ್ಕಾರದ ಅಧೀನದಲ್ಲಿರುವಂತಹ ತ್ಯಾಜ್ಯ ವಿಲೇವಾರಿ ಘಟಕದೊಳಗಡೆ ಅದರದ್ದು ತ್ಯಾಜ್ಯವನ್ನು ತಗೊಂಬಂದು ಡಂಪ್ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳ ಹಿಂದೆನೂ ಸಹ ಇದೇ ರೀತಿ ಆಗಿತ್ತು, ಹೋದ ವರ್ಷನೂ ಆಗಿತ್ತು. ನಾವು ಪ್ರತಿ ಸಾರಿನೂ ಇವರಿಗೆ ಮನವಿ ಮಾಡ್ತಾ ಇದ್ವಿ, ಅವ್ರು ಮಾಡೋ ಕೆಲಸನ ಅವ್ರು ಮಾಡ್ತಾನೆ ಇದ್ರು. ಆದರೆ ಈ ವರ್ಷ ಖುದ್ದಾಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಸುಮಾರು 160ಕ್ಕೂ ಹೆಚ್ಚು ಹಸುಗಳನ್ನು ಶಿವಮೊಗ್ಗ ನಗರದಲ್ಲಿ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಅದೇ ರೀತಿ ಈ ದಿನ ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ದೀವಿ. ನೋಡ್ರಿ, ಇದು ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ, ಮಹಾನಗರ ಪಾಲಿಕೆ ಒಳಗಡೆ ಇರುವಂತಹ ವೆಹಿಕಲ್, ಕಸ ವಿಲೇವಾರಿ ಮಾಡುವಂತಹ ವೆಹಿಕಲ್ ಏನಿದೆ, ಆ ವೆಹಿಕಲ್ ಒಳಗಡೆನೆ ಇದನ್ನು ಸಾಗಿಸ್ತಾ ಇದ್ದಾರೆ. ಇದನ್ನು ಸಾಗಿಸ್ಕೂಡ್ದು, ಯಾವುದೇ ಕಾರಣಕ್ಕೂ ಸರ್ಕಾರಿ ವ್ಯವಸ್ಥೆ ಒಳಗಡೆ ಇರುವಂತಹ ವೆಹಿಕಲ್ನ ಬಳಸಬಾರ್ದು ಅಂತ ಹೇಳಿದ್ವಿ. ಆದರೆ ಮಹಾನಗರ ಪಾಲಿಕೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಮನವಿಗೂ ಒಗ್ಗೂಡದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಮಹಾನಗರ ಪಾಲಿಕೆ ಕಮಿಷನರಿಗೆ ನಿನ್ನೆನೂ ಸಮೇತ ಹೇಳಿ ಬಂದಿದ್ದೀವಿ ಇದನ್ನು ಮಾಡಬೇಡಿ ಅಂತೇಳಿ ಅಂತ. ಆದರೂ ಇದನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆ ನೇತೃತ್ವದೊಳಗೆ ಅದು ಏನು ತ್ಯಾಜ್ಯಗಳಿತ್ತು ಗಾಡಿ ಒಳಗಡೆ ಅದನ್ನು ಸೀಸ್ ಮಾಡಿದೆ. ಪೊಲೀಸ್ ಇಲಾಖೆನೂ ಇದಕ್ಕೆ ಸೂಕ್ತವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಯಾರು ಇದಕ್ಕೆ ಹೊಣೆಗಾರರು? ನೇರವಾಗಿ ಆಡಳಿತ ಅಧಿಕಾರಿಗಳೇ ಇದಕ್ಕೆ ನೇರವಾದ ಹೊಣೆಗಾರರು. ಯಾರು? ಮಹಾನಗರ ಪಾಲಿಕೆ ಕಮಿಷನರು, ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಭಾಕರ್, ಮುಖ್ಯವಾಗಿ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಭಾಕರ್. ಯಾಕೆಂದ್ರೆ ಆಮೇಲೆ ಶೈಲಜಾ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಇವರಿಬ್ಬರಿಗೆ ನಾವು ಖುದ್ದಾಗಿ ಹೇಳಿದರೆ ಮಹಾನಗರ ಪಾಲಿಕೆ ಕಮಿಷನರ್ ಆರ್ಡರ್ ಮಾಡಿದ್ದಾರೆ, ನೋಡಿ ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರನ್ನ ಇದಕ್ಕೆ ಉಪಯೋಗಿಸ್ಕೊಂಬೇಡ್ರಿ ಅಂತೇಳಿ ಅಂತ ಮಹಾನಗರ ಪಾಲಿಕೆ ಆಯುಕ್ತರು ಅವರಿಗೆ ಸೂಚನೆ ಕೊಟ್ಟು ಸಹ, ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ರು ಸಹ ಈ ಹೆಲ್ತ್ ಇನ್ಸ್ಪೆಕ್ಟರ್ ಅಧಿಕ ಪ್ರಸಂಗಿತನ ಮಾಡಿದ್ದಾರೆ. ಯಾಕೆಂದ್ರೆ ಪೌರ ಕಾರ್ಮಿಕರು ನಮ್ಮ ಹತ್ರ ಅವರ ಅಳಲನ್ನು ಹೇಳ್ಕೊಂಡಿದ್ದಾರೆ. ಅಣ್ಣ, ನಾವು ಮಾಡಲ್ಲ ಅಂತ ಅಂದ್ರೂ ನೀವು ಮಾಡಿಲ್ಲ ಅಂತ ಅಂದ್ರೆ ನಾಳೆ ನಿಮಗೆ ಕೆಲಸದಿಂದ ತೆಗೆದಾಕ್ತೀವಿ, ನಿಮಗೆ ನಾಡು ಡ್ಯೂಟಿ ಕೊಡಲ್ಲ, ನೀವು ಇದನ್ನು ಮಾಡಿ ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ. ಯಾರು ಏನು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರೆಲ್ಲ ಇವ್ರ ಮನೆ ಕೆಲಸದಾಳ ಅನ್ಕೊಂಡ್ಬಿಟ್ಟಿದಾನ ಹೆಲ್ತ್ ಇನ್ಸ್ಪೆಕ್ಟರ್. ಆ ಹೆಲ್ತ್ ಇನ್ಸ್ಪೆಕ್ಟರ್ ತಲೆದಂಡ ಆಗೋವರೆಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಯಾವುದೇ ಕಾರಣಕ್ಕೂ ನಾವು ಇದನ್ನ ಇಲ್ಲಿಗೆ ಬಿಡುವಂಥದ್ದಿಲ್ಲ. ಮಹಾನಗರ ಪಾಲಿಕೆ ಕಮಿಷನರ್ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ನಮ್ಮ ಹತ್ರ, DC ಅವ್ರದ್ದು ಆರ್ಡರ್ ಕಾಪಿ ಇದೆ, ಇದನ್ನು ಮಾಡಲ್ಲ ಅಂತೇಳಿ ಅಂತ. ಆದರೂ ಸಹ ಮಹಾನಗರ ಪಾಲಿಕೆ ಅವನು ಯಾರೋ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಭಾಕರ್, ಶೈಲಜಾ, ಇವರಿಬ್ಬರು ಸೇರಿ, ಕೃಷ್ಣಮೂರ್ತಿ, ಒಟ್ಟಾರೆ ಆ ವ್ಯವಸ್ಥೆ ಇವರೆಲ್ಲರೂ ತಲೆದಂಡ ಮುಖ್ಯವಾಗಿ ಪ್ರಭಾಕರ್ ಮತ್ತೆ ಶೈಲಜಾ ಅವ್ರದ್ದು ತಲೆದಂಡ ಆಗಬೇಕು. ಯಾಕೆಂದ್ರೆ ನಾವು ಮನವಿ ಮಾಡ್ಬೇಕಾದ್ರೆ ಅವರಿಗೆ ವಿಸ್ತಾರವಾಗಿ ಇದನ್ನು ವಿಷಯವನ್ನು ತಿಳಿಸ್ಬೇಕಾದ್ರೆ ಇದ್ದಿದ್ದೇ ಅವರು. ಪೌರ ಕಾರ್ಮಿಕರು ಹೆಸರು ಹೇಳಿರೋದು ಅವ್ರದೇ. ಹಾಗಾಗಿ ಇವರಿಬ್ಬರಿಗೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು. ಪೊಲೀಸ್ ಇಲಾಖೆ ಅವರನ್ನೇ ಇದಕ್ಕೆ ನೇರವಾಗಿ ಹೊಣೆಗಾರನಾಗಿ ಮಾಡಬೇಕು ಅಂತ ಹೇಳಿ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹ ಮಾಡತ್ತೆ. ಇಲ್ಲ ನೋಡಿ, ಈಗ ಟಿಪ್ಪು ನಗರ, RML ನಗರ, ಮತ್ತೆ ನೀವು ಇಸ್ಮಾಯಿಲ್ ನಗರ, ಇಲಿಯಾಸ್ ನಗರ, ಮತ್ತೆ ಸೋಮಿನ್ ಕೊಪ್ಪ, ಈ ಭಾಗದಿಂದ ಎಲ್ಲ ಭಾಗದಿಂದನೂ ಬರುತ್ತೆ. ನೀವು ಇಂಥ ಭಾಗ ಮುಸ್ಲಿಂ ಬಾಹುಳ್ಯ ಪ್ರದೇಶಗಳು ಯಾವ್ಯಾವ ಇದಾವೆ ಎಲ್ಲ ಭಾಗದಿಂದನೂ ಬರುತ್ತೆ. ಬೆಳಗ್ಗೆ ಇಮಾಂಬಾಡ ಅಲ್ವಾ ಅದು? ಅಲ್ಲಲ್ಲ, ಈ ಬೈಪಾಸ್ ರೋಡ್ ಇದೆಯಲ್ಲ, ಸಿಗಿಟಿಗೆ ಹೋಗೋ ರೋಡ್ ಐತಲ್ಲ, ಇಮಾಂಬಾಡ ತಾನೇ ಅದು. ಅಲ್ಲಿ ಹಸುವಿನ ಕಾಲನ್ನ ಕಟ್ಟಿ ಹಸುವಿನ ಕತ್ತು ಕುಯ್ತಾ ಇದ್ದಾರೆ ಅಂತೇಳಿ ಅಂತ ಇಲಾಖೆ ಗಮನಕ್ಕೆ ತಂದಿದೆ. ಒಬ್ರು ಸಿಬ್ಬಂದಿ ನಾನು ಅಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಹೋಗಿ ಒಳಗಡೆ ಹೋಗಿ ನೋಡೋಂಥ ಸೌಜನ್ಯ ಆ ವ್ಯಕ್ತಿಗಿಲ್ಲ.
ಆ 2 ನಿಮಿಷ ಆ ವ್ಯಕ್ತಿ ಏನಾದರೂ ಯೋಚನೆ ಮಾಡಿದಿದ್ರೆ ಇವತ್ತೊಂದು ಗೋಮಾತೆ ಉಳಿತಾ ಇತ್ತು. ಪೊಲೀಸ್ ಇಲಾಖೆಗೆ ಮತ್ತೆ ದೊಡ್ಡಪೇಟೆ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಮ್ದೊಂದು ಮನವಿ ಮಾಡ್ತಾ ಇದ್ದೀವಿ. ಆ ಹಸುವನ್ನ ಕೊಂದಂತಹ ವ್ಯಕ್ತಿಗಳು ಆ ಜಾಗ, ಆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿರುವಂತೆ ಆ ಜಾಗ ಸೀಸ್ ಆಗಬೇಕು. ಗೋಹತ್ಯೆ ಮಾಡಿದವ್ರ ಮೇಲೆ ಕೇಸ್ ಆಗಬೇಕು, ಅವ್ರು ಜೈಲಿಗೆ ಹೋಗ್ಬೇಕು, ಅವ್ರಿಗೆ ದಂಡ ಆಗಬೇಕು. ಇದನ್ನ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಇದ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ ನಾವು. ರಾಜೇಶ್ ಗೌಡ, ಬಜರಂಗ ದಳದ ವಿಭಾಗ ಸಂಯೋಜಕ.